प्रणनानाम् आलयं करुणालयं नमामि भगवत्पादं शंकरं लोकशंकरं त्यागमूर्तिं तपोनिष्ठं शारदार्चन तत्परं सच्चिदानंद योगींद्रं प्रत्येकं प्ರಣಾಮ್ಯಹಂ. ಮೊಟ್ಟ ಮೊದಲಿಗೆ ಈ ಶ್ರೀಮಠದ ಶ್ರೀಗಳಾದ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳಿಗೆ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ದಿನಾಂಕ 26ನೇ ತಾರೀಕು ಶುರುವಾದ ಈ ದೃಢಬಲ ಕಾರ್ಯಕ್ರಮವು 4ನೇ ದಿನಕ್ಕೆ ಇಂದು ಕಾಲಿಟ್ಟಿದೆ. ಆಯುರ್ವೇದ ಚಿಕಿತ್ಸೆಯನ್ನ ಜನರಲ್ ಪ್ರಾಕ್ಟೀಸ್ ನಲ್ಲಿ ಯಾವ ರೀತಿ ಉಪಯೋಗಿಸಬೇಕು ಅಂತ ಹೇಳಿ ಹಲವಾರು ರಿಸೋರ್ಸ್ ಪರ್ಸನ್ಗಳು ಮತ್ತು ಗೆಸ್ಟ್ ಸ್ಪೀಕರ್ಸ್ ಬಂದು ಮತ್ತು ಅವರ ಎಕ್ಸ್ಪೀರಿಯನ್ಸ್ ಮೇಲೆ, ಅವರ ಪರಿಣಿತಿಯ ಮೇಲೆ ಹಲವಾರು ವಿಷಯಗಳನ್ನ ಒಟ್ಟಿಗೆ ಹಂಚಿಕೊಂಡ್ರು ಮತ್ತು ಮುಂದಿನ ದಿನಗಳಲ್ಲಿ ಈ ಎಲ್ಲಾ ವಿಷಯಗಳನ್ನ ಕ್ರಮೇಣವಾಗಿ ನಾವು ಅದನ್ನ ಹಂತ ಹಂತವಾಗಿ ಪ್ರಾಕ್ಟೀಸ್ ಮಾಡ್ತಾ ಆಯುರ್ವೇದ ಕ್ಷೇತ್ರಕ್ಕೆ ನಾವೆಲ್ಲರೂ ಕೊಡುಗೆ ನೀಡ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ಸಂಕಲ್ಪ ಮಾಡ್ತಾ ಈ ಸಮಾರೋಪ ಕಾರ್ಯಕ್ರಮನ ನಾವು ಶುರು ಮಾಡೋಣ. ಮೊಟ್ಟ ಮೊದಲಿಗೆ ಕಾರ್ಯಕ್ರಮದ ಶುಭಾರಂಭಕ್ಕಾಗಿ ನಾವೆಲ್ಲರೂ ಎದ್ದು ನಿಂತು ಧನ್ವಂತರಿ ಪ್ರಾರ್ಥನೆ. आयुर्वेद प्रवर्तारं वन्दे विभूषदायकं सर्वे जनाः सुखिनो भवन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्. ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಮುಖ್ಯ ಅತಿಥಿಗಳಿಗೂ, ನಮ್ಮ ಆಯುರ್ ಸೇವಕರಾಗಿರುವ ಸಮಸ್ತ ಆಯುರ್ ಸೇವಕರು ಆಗಮಿಸಿ ಎಲ್ಲರಿಗೂ ಗೌರವ ಸಮರ್ಪಕ ರೀತಿಯಲ್ಲಿ ಸನ್ಮಾನಿಸಬೇಕಾಗಿ ಮತ್ತು ಸ್ವಾಗತಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸಂಹಿತೆಗಳು ನಮಗೆ ದಾರಿದೀಪ ಮತ್ತು ದೀಪದ ಸಮಾನ. ನಾವು ನಮ್ಮ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಮತ್ತು ಆಯುರ್ವೇದ ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ನಮಗೆ ಅದು ದೀಪ ಅಂತಾನೆ ಅರ್ಥ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಂಹಿತೆಗಳಿಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಬೇಕೆಂದು ಜೈ ಜೈ ಚರಕ, ಜೈ ಜೈ ಸುಷ್ಟ, ಜೈ ಜೈ ಸುಶ್ರುತ, ಜೈ ಜೈ ವಾಗ್ಭಟ, ಜೈ ಜೈ ವಾಗ್ಭಟ, ಜೈ ಜೈ ಚರಕ, ಜೈ ಜೈ ಚರಕ, ಜೈ ಜೈ ಸುಶ್ರುತ, ಜೈ ಜೈ ಸುಶ್ರುತ, ಜೈ ಜೈ ವಾಗ್ಭಟ, ಜೈ ಜೈ ವಾಗ್ಭಟ, ಜೈ ಜೈ ಸುಶ್ರುತ, ಜೈ ಜೈ ಸುಶ್ರುತ, ಜೈ ಜೈ ಚರಕ, ಜೈ ಜೈ ಚರಕ, ಜೈ ಜೈ ವಾಗ್ಭಟ, ಜೈ ಜೈ ವಾಗ್ಭಟ, ಜೈ ಜೈ ಚರಕ, ಜೈ ಜೈ ಚರಕ, ಜೈ ಜೈ ಸುಶ್ರುತ, ಜೈ ಜೈ ಸುಶ್ರುತ, ಜೈ ಜೈ ವಾಗ್ಭಟ, ಜೈ ಜೈ ವಾಗ್ಭಟ, ಜೈ ಜೈ ಸುಶ್ರುತ, ಜೈ ಜೈ ಸುಶ್ರುತ, ಜೈ ಜೈ ಚರಕ, ಜೈ ಜೈ ಚರಕ, ಜೈ ಜೈ ವಾಗ್ಭಟ, ಜೈ ಜೈ ವಾಗ್ಭಟ. ಈ ಒಂದು 4 ದಿನಗಳ ಈ ಶಿಬಿರ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಸುವರ್ಣಾಕ್ಷರಗಳಿಂದ ಬರಲಿರಬೇಕಾಗಿರ್ತಕ್ಕಂಥ ದಿನಗಳು ಅಂತ ನನಗೆ ಅನಿಸ್ತದೆ. ಒಂದು ನನಗೆ ಹೆಮ್ಮೆಯ ವಿಷಯ ಅಂತಂದ್ರೆ, ಆಪ್ತಾಸ್ನ ಇಲ್ಲಿಯವರೆಗೇನು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಆಗಿವೆ, ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೇನೆ ಎಂಬತಕ್ಕಂಥ ಒಂದು ಹೆಮ್ಮೆಯ ಸಂಗತಿ ನನ್ನಲ್ಲಿ ವರ್ಗದಲ್ಲಿ ಕೂಡ ನಾನು. ಈಗ ತಾನೇ ನಮ್ಮ ಶ್ರೀವಾಸ್ ಅವರ ತಮ್ಮೊಂದಿಗೆ ನಡೆಸಿದಂತಹ ಸಂಭಾಷಣೆಯನ್ನ ಕೇಳಿದಾಗ ಇನ್ನೂ ಆಯುರ್ವೇದವನ್ನು ತಿಳಿದುಕೊಳ್ತಕ್ಕಂಥದ್ದು ಎಷ್ಟಿದೆ ಅಂತಕ್ಕಂಥದ್ದು ನನಗನ್ನಿಸ್ತು. ಅವರೇ ಒಂದು ಹಾಸ್ಯಮಯವಾಗಿರ್ತಕ್ಕಂಥ ಒಂದು ಉದಾಹರಣೆ ಕೊಟ್ಟರು. ಗುದರೋಗ ತಜ್ಞನಾಗಿರ್ತಕ್ಕಂಥ ನಾನು ಕಂಠದಲ್ಲಿರ್ತಕ್ಕಂಥ ಆಯುರ್ವೇದವನ್ನು ಇನ್ನು ಗುದ ಪ್ರದೇಶದಲ್ಲೇ ಹುಡ್ತಾ ಇದ್ದೇನೆ ಅಂತಕ್ಕಂಥದ್ದು ನನಗನ್ನಿಸ್ತು. ಇಷ್ಟೊಂದು ಇನ್ನೂ ಕಲಿಕಬೇಕು. ನಾವು ಸುಮಾರು 40 ವರ್ಷ, 1985ರಿಂದ 20-25 ವರ್ಷಗಳಿಗೆ 4 ದಶಕಗಳ ಆಯುರ್ವೇದದ ಕಲಿಕೆ, ಅಭ್ಯಾಸ, ಚಿಕಿತ್ಸೆಯಲ್ಲಿ, ಶಿಕ್ಷಣ, ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನನ್ನನ್ನು ನಾನು
ಪುನಃ ಆತ್ಮವಿಮರ್ಶೆ ಮಾಡಿಕೊಂಡಾಗ ಇನ್ನು ಎಷ್ಟೊಂದು ಕಲಿಯೋದಿದೆ ನಮಗೆ ಅಂತಕ್ಕಂಥ ನಮ್ಗೆ ಅನಿಸ್ತಾ ಇದೆ. ಅದರಿಂದ ಇಂತಹ ಒಂದು ಶಿಬಿರಗಳಲ್ಲಿ ಯಾವಾಗ ತಾವು ವೈದ್ಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೀರಿ, ಅಂತಹ ಒಂದು ಸಂದರ್ಭದಲ್ಲಿ ಏನು ಆಯುರ್ವೇದ ಕ್ಷೇತ್ರದ ಚಿಕಿತ್ಸೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಬಿಟ್ಟು ಏನೊಂದು ಕೃಷಿ ಮಾಡಿದ್ದಾರೆ, ಅಂತಹ ವೈದ್ಯರನ್ನ ಗುರುತಿಸಿ ಅವರನ್ನ ನಿಮಗೆ ಪರಿಚಯಿಸೋದೊಂದಿಗೆ ನೀವು ಕೂಡ ವೈದ್ಯ ವೃತ್ತಿಯಲ್ಲಿ ಇನ್ನಷ್ಟು ಸಕಾರಾತ್ಮಕವಾಗಿ ತೊಡಗಿಸಿಕೊಂಡು ವೈದ್ಯ ವೃತ್ತಿಯನ್ನ ಇನ್ನಷ್ಟು ಉನ್ನತಕ್ಕೇರಿಸುವಂತಹ ಪ್ರಯತ್ನ ನಿಮ್ಮಲ್ಲಾಗಲಿ, ಆ ಒಂದು ಮನೋಭಾವ ನಿಮ್ಮಲ್ಲಿ ಪುನಃ ಬೆಳೆಯಲಿ ಅಂತಕ್ಕಂಥ ಉದ್ದೇಶದಿಂದ ಇಂತಹ ಸಾರ್ಥಕ ಕಾರ್ಯಕ್ರಮಗಳನ್ನ ಆಪ್ತಾಶ್ ಅಳವಡಿಸಿಕೊಳ್ತಾ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಆಪ್ತಾಸ್ ಎಲ್ಲ ಬಳಗಕ್ಕೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಕಾರ್ಯಕ್ರಮಗಳು, ಏಕೆಂದರೆ ಕಲಿಕೆ ಅನ್ನೋದು ಯಾವುದೇ ವೃತ್ತಿಯಲ್ಲಿ ಅದಕ್ಕೆ ಕೊನೆ ಅನ್ನೋದು ಇರುವುದಿಲ್ಲ. ಅದರಲ್ಲಿ ವಿಶೇಷವಾಗಿ ವೈದ್ಯ ವೃತ್ತಿಯಲ್ಲಿ ನಿರಂತರ ಕಲಿಕೆಯ ಅವಶ್ಯಕತೆ ಇದೆ. ನಾವು ಪ್ರತಿದಿನವೂ ವೃತ್ತಿಯಲ್ಲಿ ಹೊಸ ಹೊಸ ರೋಗಗಳ ಅರಿವನ್ನು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕನುಗುಣವಾಗಿ ಚಿಕಿತ್ಸಾ ಸೂತ್ರಗಳನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ನಿರಂತರ ಕಲಿಕೆಗೆ ಈ ಒಂದು ಅವಕಾಶವನ್ನ ಈ ಆಪ್ತಾಶ್ ನಮಗೆಲ್ಲ ಮಾಡಿಕೊಡ್ತಾ ಇದೆ. ಇದು ಸುಲಭದ ಕೆಲಸ ಅಲ್ಲ. ಅನೇಕ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಎಲ್ಲರಿಗಿರ್ತಕ್ಕಂಥ ಸೌಲಭ್ಯಗಳಿರ್ತದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಅವಂತವರಿಗೂ ಕೂಡ ಅಸಾಧ್ಯವಾಗಿರ್ತಕ್ಕಂತಹ ಕೆಲಸವನ್ನ ಅತ್ಯಂತ ಸುಲಭದಲ್ಲಿ ಆಪ್ತಾಸ್ ಮಾಡ್ತಾ ಇದೆ. ಅದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಆ ಒಂದು ಆಪ್ತಾಸ್ ಸಂಸ್ಥೆ ಮೂಲ ಉದ್ದೇಶ, ಆ ಉದ್ದೇಶದ ಸಫಲತೆಗಾಗಿ ಅದು ಕಟಿಬದ್ಧವಾಗಿ ನಿಂತಿರ್ತಕ್ಕಂಥ ತೆಗೆದುಕೊಳ್ತಿರ್ತಕ್ಕಂಥ ಒಂದು ನಿರ್ಣಯ. ಅದರಿಂದ ಇದು ಸಾಧ್ಯ. ನಾವು ಅನೇಕ ವರ್ಕ್ಶಾಪ್, ಸೆಮಿನಾರ್ ಇವುಗಳನ್ನು ನೋಡ್ತೀವಿ. ಅಲ್ಲಿ ಎಲ್ಲರೂ ಇಲ್ಲ, ನಮಗೆ ಒಂದು ಸೆಮಿನಾರ್ ಮಾಡಬೇಕಾಗಿದ್ದಂತೆ 1,000 ರಿಜಿಸ್ಟ್ರೇಷನ್ ಆಗಬೇಕು, 800 ಜನ ಬರಬೇಕು, ಬಹಳ ಭವ್ಯವಾಗಿ ಆಗಬೇಕು. ಅದು ಅಂತಹ ವರ್ಕ್ಶಾಪ್, ಸೆಮಿನಾರ್ಗಳನ್ನ ನನ್ನ 40 ವರ್ಷದ ವೃತ್ತಿ ಜೀವನದಲ್ಲಿ ಸಾಕಷ್ಟು ನಾವು ಮಾಡಿದ್ದೀವಿ, ಸಾಕಷ್ಟು ಕಂಡಿದ್ದೀವಿ. ಆದರೆ ಸಫಲತೆ ಬಹಳ ಸೆಮಿನಾರ್ ಮತ್ತು ವರ್ಕ್ಶಾಪ್ಗಳಲ್ಲಿ ಅತ್ಯಂತ ದುಃಖದಿಂದ ಹೇಳಬೇಕಂತಂದ್ರೆ ಫಲಿತಾಂಶ ಶೂನ್ಯ ಇರ್ತದೆ. ಇಲ್ಲಿ ಸಂಖ್ಯೆ ಕಡಿಮೆ ಇದ್ದಾಗ ಆ ಉದ್ದೇಶ ಏನಿರ್ತದೆ, ಒಂದು ಸಂದೇಶ ಏನಿರ್ತದೆ, ಆ ಸಂದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಸುಲಭವಾಗಿ ಹೋಗ್ತದೆ. ಆ ದೃಷ್ಟಿಯಿಂದ ಇಂತಹ ಚಿಕ್ಕ ಸಂಘಟನೆಗಳನ್ನು ಮಾಡ್ತಾ, ಚಿಕ್ಕ ಒಂದು ವೈದ್ಯ ಸಮೂಹವನ್ನು ಕೂಡಿಸ್ಕೊಂಡ್ಬಿಟ್ಟು ಅವರಿಗೆ ಒಂದು ತರಬೇತಿಯನ್ನು ನೀಡ್ತಕ್ಕಂಥ ಇಂದಿನ ದಿನಮಾನಗಳಲ್ಲಿ ಬಹಳ ಅವಶ್ಯಕವಾಗಿದೆ. ಅದು ಕೂಡ ಅವರು ಯಾವಾಗಲೂ ಹುಡುಕುವಂತಹ ಸ್ಥಳ ಮಹಿಮೆಯನ್ನು ಕೂಡ ವೈದ್ಯ ಶರತ್ ಅವರು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿಯ ಸ್ವರೂಪವಾಗಿರ್ತಕ್ಕಂಥ ಆಯುರ್ವೇದ ಪದ್ಧತಿಯ ಬಗ್ಗೆ ಈ ರೀತಿಯಾಗಿರ್ತಕ್ಕಂಥ ವಿಚಾರ ಸಂಕಿರಣವನ್ನ ಇಲ್ಲಿ ಏರ್ಪಡಿಸುವುದು ಕೂಡ ಅತ್ಯಂತ ಮಹತ್ವದ. ಇದರ ಪರಿಣಾಮ ಕೂಡ ಯಾವಾಗಲೂ ಸಕಾರಾತ್ಮಕವಾಗಿದೆ. ನಾನು ಮುಖ್ಯವಾಗಿ ಈಗ ನಾವು 2-3 ಪ್ರಶ್ನೆಗಳನ್ನ ನಾವು ಹಾಕೊಳ್ಬೇಕಾಗ್ತದೆ. ಒಂದು, ಯಾವಾಗಲೂ ನಾವು ನಮ್ಮ ವೈದ್ಯ ವೃತ್ತಿಯಲ್ಲಿ ನಾವು ಚಿಂತನೆ ಮಾಡ್ತಕ್ಕಂಥ ಒಂದು ವಿಷಯ ಅಂತಂದ್ರೆ, ಆಯುರ್ವೇದ
ನಮಗೇನು ಕೊಟ್ಟಿದೆ, ಆಯುರ್ವೇದಕ್ಕೆ ನಾವೇನು ಕೊಟ್ಟಿದೆ, ಈ ಎರಡು ವಿಷಯಗಳನ್ನ ನಾವು ಸುಧಾರಿಸಿದ್ದೇವೆ. ಅದೇ ನಾವು ಅತ್ಯಂತ ವಿಷಾದದಿಂದ ಒಂದು ವಿಷಯವನ್ನು ತಮ್ಮ ಪ್ರಸ್ತಾಪ ಮಾಡಿದ್ದೇವೆ. ಬಹಳಷ್ಟು ಏನು ವೈದ್ಯ ಪದ್ಧತಿಯಲ್ಲಿ, ಅದು ಆಯುರ್ವೇದ ಮಾಡ್ತಿರ್ಬೋದು, ಅಲೋಪತಿ ಚಿಕಿತ್ಸೆ ಮಾಡ್ತಿರ್ಬೋದು, ಮಿಶ್ರ ಪದ್ಧತಿಯನ್ನು ಮಾಡ್ತಿರ್ಬೋದು, ಆಯುರ್ವೇದ ವೈದ್ಯರು ಬಹಳಷ್ಟು ಜನ ಏನಪ್ಪಾ ನಾನು ಆಯುರ್ವೇದಕ್ಕೆ ಬಂದ್ಬಿಟ್ಟೆ, ಏನ್ ಹಿಂಗಾಯ್ತು, ನಾನು ಅಲೋಪತಿ ಓದಿದ್ರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮಾತುದ್ರು. ಯಾಕಂದ್ರೆ ಆಯುರ್ವೇದ, ನಾವು ಆಯುರ್ವೇದ ಚಿಕಿತ್ಸೆಯನ್ನು ಮಾಡದೇ ನಮ್ಮ ವ್ಯಕ್ತಿತ್ವಕ್ಕೆ ವೈದ್ಯ ಅಂತಕ್ಕಂಥ ಒಂದು ಅಬ್ಜೆಕ್ಟಿವ್ ಕೊಟ್ಟಿರೋದು ಇದು ಆಯುರ್ವೇದ ಪದ್ಧತಿ. ಅದಕ್ಕೆ ನಾವು ಯಾವಾಗಲೂ ಒಂದು ಆಯುರ್ವೇದ ಪದ್ಧತಿ ಬಗ್ಗೆ ಋಣ ಇರಬೇಕು ಮತ್ತು ಅದರ ಬಗ್ಗೆ ಅಭಿಮಾನ ಇರಬೇಕು. ಇದು ನಾವು ಆಯುರ್ವೇದಕ್ಕೆ ಕೊಡಬೇಕಾಗಿರ್ತಕ್ಕಂಥ ವೈದ್ಯಶಾಸ್ತ್ರಕ್ಕೆ ನಾವು ಯಾವುದೇ ವಿಧವಾಗಿರ್ತಕ್ಕಂಥ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡಿ ಅದರ ವಿಷಯವಾಗಿ ನಾವು ಸೂಕ್ಷ್ಮವಾಗಿ ನಂತರದಲ್ಲಿ ಹೇಳ್ತೀವಿ. ಹೋಮಿಯೋಪತಿ ಚಿಕಿತ್ಸಾ ಪದ್ಧತಿಯಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಔಷಧಿಗಳಿವೆ, ಯುನಾನಿಯಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ನಾವು ಅಶ್ವನಿ ರೋಗಕ್ಕೆ ಹಜರತ್ ಯಹೂದ್ ಭಸ್ಮ ಅಂತ ಬರ್ತೀವಿ, ಚೆನ್ನಾಗಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಔಷಧಿ, ಅದನ್ನು ನಾವು ಬಳಸ್ಕೊಳ್ತೀವಿ. ಹೀಗೆ ಅವಶ್ಯಕತೆಗೆ ಅನುಗುಣವಾಗಿ ಆಯುರ್ವೇದವನ್ನೇ ಮೂಲ ಚಿಕಿತ್ಸಾ ಪದ್ಧತಿಯನ್ನಾಗಿಸಿಕೊಂಡ್ಬಿಟ್ಟು ಅನಿವಾರ್ಯ ಕಾರಣಗಳಿಂದ ನೀವು ಒಂದು ತಮಕ ಶ್ವಾಸದ ರೋಗಿಗೆ ನೀವು ಚಿಕಿತ್ಸೆ ಕೊಡ್ತಾ ಇದ್ದೀರಿ, ಅವ್ರ ರೋಗ ತೀವ್ರ ಆಗಾದರೆ ನೀವು ಅಲೋಪತಿಯವ್ರ ಕಡೆ ಹೋಗಂತಂದ್ರೆ ಹೋದ ಪೇಷಂಟ್ ಮತ್ತೆ ಬರೋದೇ ಇಲ್ಲ. ಅಂಥ ಸಂದರ್ಭಗಳಲ್ಲಿ ಯಾಕಂದ್ರೆ ನಮ್ಗೆ ಅದು ಜ್ಞಾನ ಇದೆ, ಅದು ನಮ್ಮ ಶಿಕ್ಷಣದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ಅದನ್ನೇ ಪ್ರಮುಖವಾಗಿ ಮಾಡಿದ್ರೆ ನಾವು ಇಂತಹ ಶಿಬಿರಗಳ ಮೂಲಕ ನಮ್ಮ ವೃತ್ತಿ ಜೀವನದಲ್ಲಿ ಕ್ರಮೇಣವಾಗಿ ಬದಲಾವಣೆ ಅಂತ ಬಂದ್ರೆ, ಸ್ವಾಮೀಜಿಯವರು ಹೇಳ್ತಾ ಇದ್ರು, ಅವರ ಭಾರತ ಸಂಸ್ಕೃತಿಯನ್ನ ಪ್ರತಿಬಿಂಬಿಸ್ತಕ್ಕಂಥ ಅವರ ಕಾರ್ಯಕ್ರಮಗಳನ್ನು 1000 ವರ್ಷಗಳವರೆಗೆ ಎಲ್ಲ ಮಠಾಧಿಪತಿಗಳು ಕಂಡುಕೊಂಡಿದ್ದಾರೆ. ಈ ಒಂದು ನಮ್ಮ ಮೇಲೆ ಒಂದು ಪ್ರತಿನಿತ್ಯ ಆರೋಪ ಬರ್ತಾ ಇದೆ, ಆಯುರ್ವೇದ ವೈದ್ಯರು ಅಲೋಪತಿ ಚಿಕಿತ್ಸೆಯನ್ನು ಮಾಡ್ತಿದ್ದಾರೆ. ಇದನ್ನ ಪ್ರತಿಯೊಬ್ಬರು ನಾವು ಮಾಡ್ಕೊಂಡ್ರೆ ಮುಂದಿನ ಕೇವಲ 1 ದಶಕದಲ್ಲಿ 10 ವರ್ಷಗಳಲ್ಲಿ ಈ ಒಂದು ದೋಷಾರೋಪಣೆ ನಮ್ಮ ಮೇಲೆ ಬರ್ತಾ ಇದೆ, ಸಂಪೂರ್ಣವಾಗಿ. ಆದ್ದರಿಂದ ನಾವು ಈ ಒಂದು ಶಿಬಿರದಲ್ಲಿ ತಾವೆಲ್ಲ ಬಂದಿದ್ದೀರಿ. ನಿಮ್ಮ ಚಿಕಿತ್ಸೆ ವಿಧಾನದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಯಾರು ಬಂದಿದೆ ರಿಸೋರ್ಸ್ ಪರ್ಸನ್ಗಳಲ್ಲಿ ಹೇಳಿದ್ದಾರೆ, ಅವರು ಅದರಲ್ಲಿ ಯಶಸ್ಸನ್ನು ಕಂಡು, ಆ ಚಿಕಿತ್ಸಾ ಪದ್ಧತಿಯಲ್ಲಿ ಯಶಸ್ಸನ್ನು ಕಂಡು ಅಪಾರ ಅನುಭವವನ್ನು ಹೊಂದಿ ಅವರ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದರ ಲಾಭ ನಿಮ್ಗೆ ಆಗಬೇಕು. ಇದಷ್ಟು ನೀವು ಇನ್ನು ಮುಂದೆ ಏನು ಕ್ರಮೇಣವಾಗಿ ನಿಮ್ಮ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ, ನಿಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳನ್ನು ಅಳವಡಿಸಿಕೊಳ್ತಾ ಹೋದಾಗ ಮಾತ್ರ ಇಂತಹ ಒಂದು ಶಿಬಿರದ ಆಯೋಜನೆ ಏನು ಉದ್ದೇಶ ಇರ್ತದೆ ಅಥವಾ ಯಾವ ಉದ್ದೇಶದಿಂದ ಆಪ್ತ ಸಂಘಟನೆ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಸ್ಥಾಪನೆಗೊಂಡು ಈಗ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ನೋಂದಾಯಿತ ಆಯುರ್ವೇದ ಸದಸ್ಯರುಗಳನ್ನು ಮಾಡಿಕೊಂಡ್ಬಿಟ್ಟು ಅವರ ಒಂದು ವೈದ್ಯ ವೃತ್ತಿಯಲ್ಲಿ ಕಾನೂನಿನ ದೃಷ್ಟಿಯಿಂದ ಯಾವುದೇ ತೊಡಕುಗಳು ಬರಕೂಡದು ಅಂತಕ್ಕಂಥ ದೃಷ್ಟಿಯಿಂದ ಅನೇಕ ರಾಜ್ಯಗಳಲ್ಲಿ ಮಿಶ್ರ ಪದ್ಧತಿಗೆ ಅನುಮತಿ ದೊರಕಿದ್ದಾಗೂ ಕೂಡ ದುರದೃಷ್ಟವಶಾತ್ ನಾವು ಕೇವಲ ಅವಶ್ಯಕವಾಗಿರ್ತಕ್ಕಂಥ ಇನ್ನು ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಅಲ್ಪ ಅಲೋಪತಿ ಔಷಧಗಳನ್ನು ಬಳಸಲಿಕ್ಕೂ ಕೂಡ ನಮ್ಮ ಸರ್ಕಾರ ನಮ್ಮ ಮನೆಗೆ ಸ್ಪಂದನೆ ಮಾಡದೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈಗೇನು ಬೇರೆ ರಾಜ್ಯಗಳಲ್ಲಿ ಮತ್ತು ನ್ಯಾಯಾಲಯಗಳಲ್ಲಿ ಇರ್ತಕ್ಕಂಥ ಏನು ಕೇಸಸ್ ಇವೆ ಅವುಗಳನ್ನು ಉದಾಹರಣೆಗೆ ಇಟ್ಕೊಂಡು ತಮ್ಮೆಲ್ಲರ ರಕ್ಷಣೆಗಾಗಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಕಾರ್ಯವನ್ನು ಮಾಡ್ತಾ ಬಂದಿದೆ. ಆಗ ಉದ್ದೇಶ ಎಲ್ಲರೂ ಅನುಭೂತಿ ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಅವಶ್ಯಕತೆ ಇದ್ದಾಗ ನಾವು ಮಾಡುವಂತಹ ಸಂದರ್ಭಗಳಲ್ಲಿ ಕಾನೂನಿನ ತೊಡಕುಗಳು ಬರಬಾರದು ಅಂತಕ್ಕಂಥ ದೃಷ್ಟಿಯಿಂದ
ಎಲ್ಲ ವೈದ್ಯರ ಹಿತದೃಷ್ಟಿಯಿಂದ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಕಾರ್ಯನಿರ್ವಹಣೆ ಮಾಡ್ತಾ ಬಂದಿದೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಂತಹ ಒಂದು ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಆಗಲಿ. ಒಂದು ಕೊನೆಯದಾಗಿ ಒಂದು ಸಮಾಜದ ಒಂದು ಮಾತು, ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಯಾವಾಗಲೂ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಅವ್ನು ಸ್ಮಶಾನಕ್ಕೆ ಹೋಗ್ತೀವಿ, ಹೋಗಿ ಒಂದೆಲ್ಲ ಶವ ಸಂಸ್ಕಾರ ಮಾಡುವುದು. ಏನಪ್ಪ ಜೀವನ ಇಷ್ಟೇ ಅಲ್ಲ, ಏನು ದುಡ್ಡು ಗಳಿಸಿ ಏನ್ ಮಾಡೋದು, ನಾವೆಲ್ಲ ಇಷ್ಟೆಲ್ಲ ಆಸ್ತಿ ಮಾಡಿರೋದು ಯಾರ ಸಲುವಾಗಿ, ಹೋಗ್ಬಿಡ್ತಲ್ಲ ಅಂತಕ್ಕಂಥ ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಇಲ್ಲಿ ಬಂದಾಗ ಕೂಡ ಇದನ್ನೆಲ್ಲ ಕೇಳಿಬಿಟ್ಟು ಇಲ್ಲೆಲ್ಲ ಅಷ್ಟೇ ಹಿಂಗ್ ಮಾಡಿ ಮತ್ತೆ ಹೋಗ್ಬಿಟ್ಟು ಇದನ್ನ ಬಂದ್ಬಿಟ್ರೆ ಅದಕ್ಕೆ ಸಫಲತೆ ಆಗಲಿಲ್ಲ. ಅದರಿಂದ ಆ ರೀತಿಯಾಗಿರ್ತಕ್ಕಂಥ ವೈರಾಗ್ಯವನ್ನು ಬೆಳೆಸಿಕೊಳ್ಳದೆ ನಿಮ್ಮ ವೃತ್ತಿಯಲ್ಲಿ ಆಯುರ್ವೇದವನ್ನು ಆದಷ್ಟು ಅಳವಡಿಸಿಕೊಂಡು ಅದರಿಂದ ರೋಗಿಗಳಿಗೂ ಕೂಡ ನಾವು ಸಹಾಯ ಮಾಡ್ತಾ ಇನ್ನಷ್ಟು ನಮ್ಮ ವೈದ್ಯ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸೋಣ ಮತ್ತು ಪುನಃ ಒಂದು ಆಪ್ತ ಸಮೀಪಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಗಳಾಗಿ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಎಲ್ಲ ರೀತಿಯಿಂದ ತನು ಮನ ಧನದಿಂದ ಶರತ್ ಅವ್ರು ಯಾಕೋ ನನ್ನ ಜನ ಕೇಳ್ತಾನೆ ಇಲ್ಲ, ಯಾವುದು ನನ್ನ ಕಡೆಯಿಂದ ಯಾವಾಗಲೂ ಯಾವುದೇ ಸಂದರ್ಭದಲ್ಲಿ ಈ ಒಂದು ಸಹಾಯ ಹಸ್ತ ಆಗ್ತಾ ಇರ್ತದೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನನಗೆ ಆಹ್ವಾನವನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂತಹ ವೈದ್ಯ ಶರತ್ ಅವರಿಗೂ ಮತ್ತು ಎಲ್ಲ ತಂಡಗಳಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಮುಂದಿನ ವೃತ್ತಿ ಜೀವನ ಆಯುರ್ವೇದ ವೈದ್ಯಕೀಯ ವೃತ್ತಿಯಿಂದ ನೀವು ಯಶಸ್ಸಿನ ಉತ್ತುಂಗಕ್ಕೆ ಇರಲಿ ಎಂದು ಆ ಧನ್ವಂತರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಇವತ್ತು ನಾವು ಬಹಳಷ್ಟು ಒಂದು ಸಂಕೀರ್ಣವಾದಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಆಯುಷ್ ವೈದ್ಯರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮ ವೃತ್ತಿಯನ್ನ ಬಹಳಷ್ಟು ಜಾಗರೂಕತೆಯಿಂದ ಒಂದು ಹೆದರಿಕೆಯಿಂದ ಅಥವಾ ಒಂದು ಭಯದ ವಾತಾವರಣದಲ್ಲಿ ನಾವೆಲ್ಲ ಆಯುಷ್ ವೈದ್ಯರು ವೃತ್ತಿಯನ್ನ ವಿಶೇಷವಾಗಿ ಖಾಸಗಿ ವೈದ್ಯರು ನಡೆಸುವಂತ ಸಂದರ್ಭ ಇವತ್ತು ದಿನನಿತ್ಯ ನಾವು ನನ್ನ ಯಾವತ್ತೂ ಕಳಕಳಿ ಮತ್ತು ಜವಾಬ್ದಾರಿ ನನ್ನ ವೃತ್ತಿ ನಿರತ ಎಲ್ಲ ಆಯುಷ್ ವೈದ್ಯರ ಒಂದು ರಕ್ಷಣೆ ಮಾಡುವುದಾಗಲಿ, ಅವರಿಗೆ ಆತ್ಮಸ್ಥೈರ್ಯ ತುಂಬುವುದಾಗಲಿ, ಅವರಿಗೆ ಕಾನೂನಾತ್ಮಕವಾದಂಥ ಹೋರಾಟದಲ್ಲಿ ಅವರ ಜೊತೆಯಲ್ಲಿ ನಿಂತು ಅವರನ್ನ ಅದರಿಂದ ಹೊರಗೆ ತರುವುದಾಗಲಿ ಮಾಡುವಂತ ಜವಾಬ್ದಾರಿ ನನ್ನ ಆಯುಷ್ ಫೆಡರೇಷನ್ ಸಂಘಟನೆಯ ಮೇಲೆ ಇದೆ. ನಾನು ಇವತ್ತು ಕೆಲವೊಂದು ವಿಷಯಗಳನ್ನ ಬಹಳ ವಿಷಾದದಿಂದ ಹೇಳಬೇಕಾಗ್ತದೆ. ಯಾಕೆ ಈ ಸಂದರ್ಭ ನಮ್ಮ ಆಯುಷ್ ವೈದ್ಯರಿಗೆ ಒದಗಿ ಬರ್ತಾ ಇದೆ. ಇವತ್ತು ನಮ್ಮ ಆಯುಷ್ ಕಾಲೇಜುಗಳು ಅಥವಾ ಮಹಾವಿದ್ಯಾಲಯಗಳು ನಮ್ಮ ವಿದ್ಯಾರ್ಥಿನಿ ಸಮಯದಲ್ಲಿ ಅವರು ಹೊರಗೆ ಬಂದ ಮೇಲೆ ಆತ್ಮಸ್ಥೈರ್ಯದಿಂದ ಅವರ ವೃತ್ತಿಯನ್ನ ನಾವು ಕಲಿತುಕೊಂಡಂತ ಪದ್ಧತಿಯಲ್ಲಿ ನಾವು ಪಡೆದಂತ ಪದವಿಯಿಂದ ಮುಖಾಂತರ ನಡೆಸಲಿಕ್ಕೆ ನಮಗೆ ಯಾಕೆ ಆಗ್ತಾ ಇಲ್ಲ, ಆ ರೀತಿ ಅವರು ತಯಾರಿ ಮಾಡಿ ಹೊರಗೆ ಕಳಿಸುವಂತ ಜವಾಬ್ದಾರಿ ಆಯುಷ್ ಮಹಾವಿದ್ಯಾಲಯಗಳ ಮೇಲೆ ಇರಬೇಕು, ಅದು ಇರಲೇಬೇಕು ಅನ್ನುವಂಥದ್ದು ಮಾತು ಸ್ಪಷ್ಟ. ಇವತ್ತು ವೈದ್ಯ ಶರದ್ ಅವರು ತಮ್ಮ ಈ ಒಂದು ವಿಷಯವನ್ನು ತಿಳಿದುಕೊಂಡು ನಮ್ಮ ವೈದ್ಯರಿಗೆ ತರಬೇತಿ ನಮ್ಮ ಪದ್ಧತಿಯಲ್ಲಿ ಕೊಡ್ಬೇಕನ್ನುವಂತ ದೃಷ್ಟಿಯಿಂದ ದಿನನಿತ್ಯದ ನಮ್ಮ ವೃತ್ತಿಯಲ್ಲಿ ನಮ್ಮ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನ ನಾವು
ಆತ್ಮಸ್ಥೈರ್ಯದಿಂದ ಕೊಡುವಂತ ದೃಷ್ಟಿಯಿಂದ ತಮ್ಮನ್ನ ದೃಢಬಲಗೊಳಿಸುವಂತ ದೃಷ್ಟಿಯಿಂದ ಶಿಬಿರ ಇಟ್ಕೊಂಡಿದ್ದಾರೆ. ಈ ಕೆಲಸ ನಮ್ಮ ಆಯುರ್ವೇದ ಮಹಾವಿದ್ಯಾಲಯಗಳು ಮಾಡಿ ಇವತ್ತು ಇಷ್ಟೊಂದು 4 ದಿನಗಳನ್ನ ತಮ್ಮ ಖಾಸಗಿ ವೃತ್ತಿಯನ್ನು ಬಿಟ್ಟು ಈ ಒಂದು ಶಿಬಿರದಲ್ಲಿ ತಾವು ಭಾಗಿಯಾಗಿದ್ದಾರೆ ಅಂದ್ರೆ ತಮ್ಮ ಬಹಳಷ್ಟು ನಮ್ಮ ಪದ್ಧತಿಯಲ್ಲಿ ಚಿಕಿತ್ಸೆ ಕೊಡಬೇಕಂತ ಅನ್ನುವಂತ ಒಂದು ವಿಚಾರ ತಮ್ಮ ಮನಸ್ಸಿನಲ್ಲಿ ಬಲವಾಗಿ ಬಂದಿದೆ. ಹ್ಯಾಂಗ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಅದು ನಾವು ಕಲ್ಕೊಂಡು ಹೊರಗೆ ಬಂದಿಲ್ಲ. ಈಗ ನಾವು ಕಲಿಯಾಕ ನಮ್ಗೆ ಸಿಗ್ತೈತಲ್ಪ, ಸಿಕ್ಕರೆ ನಾವು ಹೊರಗೆ ಬಂದ ಗೌರವದಿಂದ ನಮ್ಮ ವೃತ್ತಿಯನ್ನ ನಾವು ನಡೆಸಬಹುದಲ್ಪ ಅನ್ನೋ ದೃಷ್ಟಿಯಿಂದ ನಾವು ಈ ಶಿಬಿರದಲ್ಲಿ ಭಾಗಿಯಾಗಿದ್ದೀವಿ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ, ವೃತ್ತಿ ನಿರತ ವ್ಯಕ್ತಿಗೆ, ವಿಶೇಷವಾಗಿ ವೈದ್ಯರಿಗೆ ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ಬಹಳ ಮುಖ್ಯ. ಆ ಗೌರವನ ನಾವು ಪ್ರಾಕ್ಟೀಸ್ ಮಾಡುವಂತ ಒಂದು ಏರಿಯಾದೊಳಗೆ ಕಳ್ಕೊಂಡಿವಂದ್ರೆ ಆ ಗೌರವ ಕಳ್ಕೊಂಡ್ಮೇಲೆ ನಮ್ಗೆ ಯಾರು ಮಾನ್ಯತೆ ಕೊಡೋದಿಲ್ಲ. ಇವತ್ತು ಪ್ರತಿನಿತ್ಯ ನಮ್ಮ ಆಯುಷ್ ವೈದ್ಯರು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯಿಂದ ಶೋಷಣೆಗೆ ಒಳಗಾಗಿ ಅವಮಾನಿತರಾಗುವಂತದ್ದನ್ನು ದಿನನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಒಬ್ಬ ಯಾವ ಪ್ರಶ್ನೆ ಬರ್ತಾನ, ನೀ ಆಯುರ್ವೇದ ಕಲ್ತಿ ಅಲೋಪತಿ ಚಿಕಿತ್ಸೆ ಹಾಕೊಡ್ತೀನಿ, ನಿನ್ನಲ್ಲಿ ಇದೇ ಹಾಕೈತಿ ಅದೇ ಹಾಕೈತಿ ಅಂತ ಕೇಳ್ತಾನ. ಮತ್ತೊಬ್ಬ ಬರ್ತಾನ, ಮತ್ತೊಂದು ಸಂಘಟನೆ ಮತ್ತೊಂದು ಕೇಳ್ತಾನ. ಅವನ ನಿವೃತ್ತರಾಗುವಂತ ಸಂದರ್ಭ ನಮ್ಮ ವೈದ್ಯರಿಗೆ ಬರ್ತದೆ. ಅದು ಆಗಬಾರದು ಅನ್ನುವಂಥದ್ದು ಉದ್ದೇಶ ನಮ್ಮ ಆಯುಷ್ ಫೆಡರೇಷನ್ ಕಳೆದ. ಅದಕ್ಕೆ ಶರದವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀನಿ ಅಂತಂದಾಗ ನಾವು ಸಂತೋಷದಿಂದ ಅವರಿಗೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಬೆಂಬಲವಾಗಿ ನಿಂತು ಯಾವುದೇ ರೀತಿಯಿಂದ ಸಹಾಯ ಅವರಿಗೆ ಕೊಟ್ಟು ಇದು ಕಾರ್ಯಕ್ರಮ ನೀವು ಆರಂಭ ಮಾಡ್ರಿ ಅನ್ನುವಂಥ ದೃಷ್ಟಿಯಿಂದ ದಿಸ್ ಇಸ್ ಅ ಪೈಲಟ್ ಪ್ರೋಗ್ರಾಮ್ of Ayush Federation of India Karnataka to begin with the training of Ayush practitioners in our Karnataka state. This pilot program, I will assure you, this pilot program will be carried throughout the state, in every corner of the state. ಬೇರೆ ಬೇರೆ ವಿಭಾಗಗಳಲ್ಲಿ ಇಂಥ ಒಂದು ಟ್ರೈನಿಂಗ್ ಅನ್ನ ನಾವು ಆಪ್ತಾಸ್ ಆಯುರ್ವೇದ ಫೌಂಡೇಶನ್ ಜೊತೆಯಲ್ಲಿ ಸೇರಿ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಬೇರೆ ಬೇರೆ ವಿಭಾಗದಿಂದ ಆಯೋಜನೆಯಿಂದ ಬರುವ ದಿನಗಳಲ್ಲಿ ನಾವು ಮಾಡುವಂತ ಯೋಜನೆಯನ್ನ ಹಾಕಿಕೊಂಡಿದ್ದೀವಿ. ಇವತ್ತು ನೋಡಿ ಬಹಳ ನಮಗ ಖುಷಿ ಅನಿಸ್ತದೆ. ರಾಯಚೂರದಿಂದ ಬಂದಿದ್ದಾರೆ, ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದಾರೆ, ಇನ್ನು ಬಹಳ ದೂರ ಜಿಲ್ಲೆಗಳಿಂದ ಈ ಒಂದು ಕಲಿಯುವಂತ ಹಸುವನ್ನು ಇಟ್ಕೊಂಡು ಬಂದಿದ್ದಾರೆ ಮತ್ತು ತಮಗೆ ಆಗ್ತಕ್ಕಂತ ತೊಂದರೆಗಳು, ಅವಮಾನಗಳನ್ನ ಹೊರಗೆ ಬರುವಂತ ದೃಷ್ಟಿಯಿಂದ ಇಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಬಗ್ಗೆ ನನಗೆ ಬಹಳ ಅಭಿಮಾನ ಮತ್ತು ಗೌರವ ಅನಿಸ್ತದೆ. ಅದಕ್ಕೋಸ್ಕರ ಈ ಸಂಘಟನೆ ಮುಖಾಂತರ, ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಸಂಘಟನೆ ಮುಖಾಂತರ ಹಲವಾರು ಸಂಕಷ್ಟಗಳನ್ನ ನಾವು ಎದುರಿಸಿದ್ದೀವಿ. ಹಲವಾರು ವೈದ್ಯರನ್ನ ಕಾನೂನಿನ ತೊಡಕಿನಿಂದ ನಾವು ಹೊರಗೆ ತಂದಿದ್ದೇವೆ ಅಂತ ಒಂದು ಅಭಿಮಾನ, ಒಂದು ಹೆಮ್ಮೆ ನನಗಿದೆ. ಅದಕ್ಕೋಸ್ಕರ ನಾನು ವೈದ್ಯರಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಇಂಥ ಕಾರ್ಯಕ್ರಮಗಳು ನಮಗೋಸ್ಕರವಾಗಿ ಇರುವಂತದ್ದಿದ್ದಾಗ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕು ಮತ್ತು ನಾವು ರಾಜ್ಯ ಮಟ್ಟದ ಸಮಾವೇಶಗಳನ್ನ, ಕಾನ್ಫರೆನ್ಸ್ಗಳನ್ನ ಮಾಡಿದಾಗ ನಾವು ಅದರಲ್ಲಿ ಭಾಗಿಯಾಗುವುದರ ಮೂಲಕ ಹೆಚ್ಚಿನ ಒಂದು ಸಂಘಟನಾತ್ಮಕ ಶಕ್ತಿಯನ್ನು ನಾವು ತೋರಿಸೋದಾದ್ರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಮಗೀಗ ಹೊಟ್ಟೆ ಕಡಿಯಾಕತ್ತಿತ್ತು ಅಂದ್ಮೇಲೆ ನಾವು ಅಜವಾಣ ತಿನ್ಬೇಕು. ಬೇರೆಯವ್ರ ಅಜವಾಣ ತಿಂದ್ರೆ ಹೊಟ್ಟೆ ನೋವು ಶಮನ ಆಗುದಿಲ್ಲ. ಈಗ ನಮ್ಮ ಹೊಟ್ಟೆ ಕಡಿಯಾಕತ್ತೈತಿ,